सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम सदा नियतिदृशितमो बन्धमोक्षाश्च यस्मादस्य श्रीब्रह्मरुद्र प्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 14ನೇ ಅಧ್ಯಾಯದಲ್ಲಿ ಸ್ವಸಾರೋ ಸ್ವಸಾರಃ ಅಂತ ಹೀಗೆ ಏನಂದ್ರೆ ಸರಿ ಆಚಾರ್ಯ. ನಮಸ್ಕಾರ ಗುರುಗಳೇ. ಷಷ್ಠ ಸ್ಕಂದದ 14ನೇ ಅಧ್ಯಾಯದಲ್ಲಿ ಇವತ್ತು 43ನೇ ಶ್ಲೋಕ. ವಿದ್ವೇಷಾನ್ನಷ್ಟಮತಯಃ ಸ್ತ್ರಿಯೋ ದಾರುಣಚೇತಸಃ. 42 ಆಗಬೇಕಾ? ಅದಾಯ್ತು, ಇದೆ. ವಿದ್ವೇಷಾನ್ನಷ್ಟಮತಯಃ ಸ್ತ್ರಿಯೋ ದಾರುಣಚೇತಸಃ ಗರಂ ದದುಃ ಕುಮಾರಾಯ ದುರ್ಮರ್ಷಾನ್ ನೃಪತಿಂ ಪ್ರತಿ. ಚಿತ್ರಕೇತುರಾಜನ ಉಳಿದ ಹೆಂಡತಿಯರು ಅವರೆಲ್ಲರಿಗೂ ಕೂಡ ಸವತಿಯ ಮೇಲೆ ದ್ವೇಷ ಉಂಟಾಯಿತು. ಇವಳಿಂದನೇ ನಮ್ಮ ಮೇಲೆ ರಾಜನ ಪ್ರೀತಿ ಕಮ್ಮಿಯಾಗಿತ್ತು, ಇವಳಿಗೆ ಮಗು ಆಯ್ತು, ನಮಗಾಗ್ಲಿಲ್ಲ, ಆದ್ರಿಂದ ಇವಳನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ ರಾಜ, ನಮ್ಮನ್ನ ಉದಾಸೀನ ಮಾಡಿದ್ದಾನೆ ಅಂತ ಹೇಳಿ ಅವಳ ಮೇಲೆ ದ್ವೇಷ ಪ್ರಾರಂಭ ಆಗಿ ಆ ದ್ವೇಷದಿಂದ ಇವರ ಬುದ್ಧಿ ಕೆಟ್ಟು ಹೋಯ್ತು, ಕ್ರೂರವಾಯಿತು ಹೃದಯ. ರಾಜನ ಮೇಲೂ ದ್ವೇಷ, ಆ ರಾಜನ ಪ್ರೀತಿ ಸಿಗ್ತಾ ಇಲ್ಲ ಇವಳಿಂದ ಅಂತ ಇವಳ ಮೇಲೂ ದ್ವೇಷ. ಹೀಗೆ ಈ ಎಲ್ಲ ರಾಣಿಯರು ಕೂಡ ಸೇರಿ ಆ ಮಗುವಿಗೆ ವಿಷ ಉಣಿಸಿಬಿಟ್ರು. ಆ ಮಗುವಿನಿಂದ ತಾನೇ ಇಷ್ಟೆಲ್ಲ ಆಗಿದ್ದು, ಆ ಮಗು ಅವಳಿಗೆ ಆಗಿದ್ರಿಂದ ತಾನೇ ನಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗಿದ್ದು. ಹಾಗಾಗಿ ಆ ಮಗುವನ್ನೇ ಸಾಯಿಸಿಬಿಡೋಣ ಅಂತ ದಾರುಣಚೇತಸಃ, ಕೆಟ್ಟ ಬುದ್ಧಿಯಿಂದ ಅವರು ಮಗುವಿಗೆ ಗರಂ ದದುಹು ವಿಷ ಕೊಟ್ಟು ಬಿಟ್ರು.
ವಿದ್ವೇಷಾನ್ನಷ್ಟಮತಯಃ ಸ್ತ್ರಿಯೋ ದಾರುಣಚೇತಸಃ ಗರಂ ದದುಃಕುಮಾರಾಯ ದುರ್ಮರ್ಷಾ ನೃಪತಿಂ ಪ್ರತಿ ಕೃತದ್ಯುತಿರಜಾನಂತೀ ಸಪತ್ನೀನಾಮಘಂ ಮಹತ್ ಸುಪ್ತಯೇವೇತಿ ಸಂಚಿಂತ್ಯ ನಿರೀಕ್ಷ ವ್ಯಚರದ್ಗೃಹೇ. ತಾಯಿಯಾದಂತಹ ಕೃತದ್ಯುತಿಗೆ ಈ ವಿಷಯ ಗೊತ್ತಿಲ್ಲ. ಇವರು ಮಾಡಿದಂತಹ ಮಹಾಪಾಪ ಕಾರ್ಯ ಅದು ಅವಳ ಗಮನಕ್ಕೆ ಬಂದಿರಲಿಲ್ಲ. ಅಜಾನಂತಿ ಸಪತ್ನೀನ ಮನಘಂ, ಸಪತ್ನಿಯರೆಲ್ಲ ಮಾಡಿದ ಅನಘ, ಈ ಪಾಪ ಅವಳಿಗೆ ಗೊತ್ತಿರಲಿಲ್ಲ. ಮಗು ಯಾಕೋ ಇನ್ನೂ ನಿದ್ದೆ ಮಾಡ್ತಾ ಇದೆ ಅಂತಾನೆ ತಿಳ್ಕೊಂಡ್ಲು. ತುಂಬಾ ಹೊತ್ತು ಎದ್ದಿಲ್ಲ, ಯಾಕೋ ಇನ್ನೂ ನಿದ್ದೆ ಮಾಡ್ತಾ ಇದೆ ಅಂತಾನೆ ತಿಳ್ಕೊಂಡಿದ್ಲು. ಆರಾಮವಾಗಿ ಅರಮನೆಯಲ್ಲಿ ನಿಶ್ಚಿಂತೆಯಿಂದ ಓಡಾಡ್ತಾ ಇದ್ಲು. ಮಗು ಮಲ್ಕೊಂಡಿದೆ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದಾಳು ಅವಳು. ಇವರೆಲ್ಲ ವಿಷ ಹಾಕಿದ್ದಾರೆ, ಸಾಯಿಸಿದ್ದಾರೆ ಅನ್ನೋ ವಿಷಯ ಗೊತ್ತಿಲ್ಲ, ಮಗು ಸತ್ತಿರೋ ವಿಷಯ ಗೊತ್ತಿಲ್ಲ. ಶಯಾನಂ ಸುಚಿರಂ ಬಾಲಂ, ಬಹಳ ತನಕ ಮಲ್ಕೊಂಡಿದೆ, ಯಾಕೋ ಇನ್ನೂ ಮಲ್ಕೊಂಡಿದೆ ಅಂತ ಅಷ್ಟೇ ಗೊತ್ತವಳಿಗೆ. ಕೃತದ್ಯುತಿರಜಾನಂತಿ ಸಪತ್ನೀನಾಮಘಂ ಮಹತ್ ಸುಪ್ತಯೇವೇತಿ ಸಂಚಿಂತ್ಯ ನಿರೀಕ್ಷ ವ್ಯಚರದ್ಗೃಹೇ ಶಯಾನಂ ಸುಚಿರಂ ಬಾಲಂ ಉಪಧಾರ್ಯ ಮನೀಷಿಣಿ ಪುತ್ರಮಾನಯ ಮೇ ಭದ್ರೇ ಇತಿ ಧಾತ್ರಿ ಮಚೋದಯತ್. ಬಾಳೊತ್ತಾದರೂ ಎದ್ದಿಲ್ಲ ಮಗು, ಯಾಕೋ ಇನ್ನೂ ಮಲ್ಕೊಂಡಿದೆ, ಹೋಗು ಏನಾಗಿದೆ ನೋಡ್ಕೊಂಡು ಬಾ, ಗಮನಿಸು ಅಂತ ರಾಣಿ ಏನ್ ಮಾಡಿದ್ಲು, ತನ್ನ ದಾದಿಗೆ ಹೇಳಿದ್ಲು. ಕೃತದ್ಯುತಿ ಧಾತ್ರಿ ಮಚೋದಯತ್, ತನ್ನ ಕೆಲಸದವಳು ದಾದಿ ಅವಳಿಗೆ ಕರೆದು, ಭದ್ರೇ ಪುತ್ರಮಾನಯ ಅಂತ, ಎಲೆ ಭದ್ರೇ ಕಲ್ಯಾಣಿ, ನನ್ನ ಮಗನನ್ನು ಕರ್ಕೊಂಡು ಬಾ, ಯಾಕೋ ಎಷ್ಟೊತ್ತಾಯ್ತು ಎದ್ದಿಲ್ಲ, ಇನ್ನು ತುಂಬಾ ಹೊತ್ತಾಯ್ತಲ್ಲ, ಯಾಕಿನ್ನೂ ಎದ್ದಿಲ್ಲ, ಹೋಗು ನೋಡು, ಕರ್ಕೊಂಡು ಬಾ ನನ್ನ ಮಗನನ್ನ ಅಂತ ತನ್ನ ಧಾತ್ರಿಗೆ ಮಹಾರಾಣಿಯಾದ ಕೃತದ್ಯುತಿ ಹೇಳಿದ್ಲು. ಶಯಾನಂ ಶುಚಿರಂ ಬಾಲಂ ಉಪಧಾರ್ಯ ಮನೀಷಿಣಿ ಪುತ್ರಮಾನಯ ಮೇ ಭದ್ರೇ ಇತಿ ಧಾತ್ರಿ ಮಚೋದಯತ್. ಸಾ ಶಯಾನಮುಪವ್ರಜ್ಯ ದೃಷ್ಟ್ವಾ ಚೋತ್ತಾರಲೋಚನಂ ಪ್ರಾಣೇಂದ್ರಿಯಾತ್ಮಭಿಸ್ತ್ಯಕ್ತಂ ಹತಾಸ್ಮೀತ್ಯಪತದ್ಭುವಿ. ಆ ದಾದಿ ಹೋಗಿ ನೋಡ್ತಾಳೆ, ಮಗು ಮಲ್ಕೊಂಡಿರ್ತದೆ. ಆ ಮಲ್ಕೊಂಡಿರೋ ಮಗುವಿನ ಹತ್ರ ಹೋಗಿ ನೋಡಿದ್ರೆ ಆ ಮಗುವಿನ ಕಣ್ಣುಗುಡ್ಡೆ ಎಲ್ಲ ಮೇಲೇರಿಬಿಟ್ಟಿದೆ, ಪ್ರಾಣ ಹೋಗಿಬಿಟ್ಟಿದೆ, ಎಲ್ಲ ಇಂದ್ರಿಯಗಳು, ಪ್ರಾಣ ಮನಸ್ಸು ಎಲ್ಲ ಹೊರಟೋಗ್ಬಿಟ್ಟಿದೆ. ಪ್ರಾಣೇಂದ್ರಿಯಾತ್ಮಭಿ ತ್ಯಕ್ತಂ, ಪ್ರಾಣ ಇಂದ್ರಿಯ ಆತ್ಮ ಎಲ್ಲ ಬಿಟ್ಟು ಹೋಗಿಬಿಟ್ಟಿದೆ. ಕಣ್ಣುಗುಡ್ಡೆ ಮೇಲೆದ್ದು ಬಿಟ್ಟಿದೆ, ಉತ್ತಾರಲೋಚನಂ, ಕಣ್ಣುಗುಡ್ಡೆ ಮೇಲಾಗಿಬಿಟ್ಟಿದೆ. ಅಂತಹ ಆ ಮಗುವನ್ನ ನೋಡಿ ಹಾ ಹತಾಸ್ಮಿ ಅಂತ ಹೇಳಿ ನೆಲದಲ್ಲಿ ಬಿದ್ದು ಬಿಟ್ಲು. ಅದನ್ನು ನೋಡಿ, ಆ ದೃಶ್ಯವನ್ನ ನೋಡಿ ಅಯ್ಯೋ ನಾ ಸತ್ತೆ ಅಂತ ಹೇಳಿ ಆ ಧಾತ್ರಿ ಕೆಳಗೆ ಬಿದ್ದು ಬಿಟ್ಟಿದ್ದಾಳೆ. ಸಾ ಶಯಾನಮುಪವ್ರಜ್ಯ ದೃಷ್ಟ್ವಾ ಚೋತ್ತಾರಲೋಚನಂ ಪ್ರಾಣೇಂದ್ರಿಯಾತ್ಮಭಿಸ್ತ್ಯಕ್ತಂ ಹತಾಸ್ಮೀತ್ಯಪತದ್ಭುವಿ. ತಸ್ಯಾಸ್ತದಾಕರ್ಣ್ಯಭೃಶಾತುರಂ ಸ್ವರಂ ಘ್ನಂತ್ಯಾಕರಾಭ್ಯಾಮುರವುಚ್ಚಕೈರಪಿ ಪ್ರವಿಶ್ಯ ರಾಜ್ಞಿ ತ್ವರಯಾತ್ಮಜಾಂತಿಕಂ ದದರ್ಶ ಬಾಲಂ ಸಹಸಾಮೃತಂ ಸುತಂ. ಆ ರೀತಿ ಆ ಧಾತ್ರಿ ಹೋಗಿದ್ದನ್ನ ನೋಡಿ ರಾಣಿಗೆ ಏನಾಯ್ತು, ಯಾಕೆ ಹಿಂಗ್ ಕೂಕೊಂಡ್ಲು ಇವಳು ಅಂತ ಅಲ್ಲಿಂದ ಓಡಿ ಬಂದ್ಲು. ಎರಡೂ ಕೈಯಿಂದ ಎದೆಯನ್ನ ಜೋರಾಗಿ ಹೊಡ್ಕೊಳ್ತಾ ಇದ್ದಾಳೆ, ಕೂಗ್ತಾ ಇದ್ದಾಳೆ.
ಏನಾಯ್ತು, ಏನು, ಯಾಕೆ ಹಿಂಗ್ ಜೋರಾಗಿ ಕೂಗ್ತಿದ್ದಾಳೆ, ಎದೆಯನ್ನ ಹೊಡ್ಕೋತಾ ಇದ್ದಾಳಲ್ಲ ಕೈಯಿಂದ ಜೋರಾಗಿ, ಏನಾಗಿದೆ ಅಂತ ಆ ಮಹಾರಾಣಿ ತಟ್ಟನೆ ಆ ಮಗು ಇರೋ ಜಾಗಕ್ಕೆ ಓಡಿ ಬಂದಿದ್ದಾಳೆ. ಬಂದು ತನ್ನ ಮಗನನ್ನ ನೋಡಿ ಇದ್ದಕ್ಕಿದ್ದಂತೆ ಯಾಕೆ ಈ ತರ ಆಯ್ತು, ಸತ್ತು ಬಿತ್ತಲ್ಲ ಮಗು, ಇದ್ದಕ್ಕಿದ್ದಂತೆ ಯಾಕೆ ಸತ್ತೋಯ್ತು ಅಂತ ಆಲೋಚನೆ ಮಾಡ್ತಾ ಆ ಮಗುವನ್ನ ನೋಡ್ತಾ ಇದ್ದಾಳೆ. ಸತ್ತ ಮಗುವನ್ನ ನೋಡಿದ್ಲು ಮಹಾರಾಣಿ ಕೃತದ್ಯುತಿ. ತಸ್ಯಾಸ್ತದಾ ಕರ್ಣ್ಯ ಭೃಶಾತುರಂ ಸ್ವರಂ ಘ್ನಂತ್ಯಾಕರಾಭ್ಯಾಂ ಉರವುಚ್ಚಕೈರಪಿ ಪ್ರವಿಶ್ಯ ರಾಜ್ಞಿ ತ್ವರಯಾತ್ಮಜಾಂತಿಕಂ ದದರ್ಶ ಬಾಲಂ ಸಹಸಾಮೃತಂ ಸುತಂ. ಪಪಾತ ಭೂಮೌ ಪರಿವೃದ್ಧಯಾ ಶುಚಾ ಮುಮೋಹ ವಿಭ್ರಷ್ಟ ಶಿರೋರುಹಾಂಬರಾ. ತತೋ ನೃಪಾಂತಃಪುರವರ್ತಿನೋ ಜನಾಃ ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ. ಆಗತ್ಯ ತುಲ್ಯವ್ಯಸನಾಃ ಸುದುಃಖಿತಾಃ ತಾಶ್ಚ ವ್ಯಳೀಕಂ ರುರುದುಃಕೃತಾಗಸಃ. ಮಗು ಸತ್ತಿರೋದನ್ನ ನೋಡಿ ಕೂಡ್ಲೆ ದುಃಖದಿಂದ ಅವಳು ಕೂಡ ಮೂರ್ಛೆ ಹೋಗಿ ಕೆಳಗೆ ಬಿದ್ದು ಬಿಟ್ಲು. ಕೃತದ್ಯುತಿ ಮಹಾರಾಣಿ ತನ್ನ ಮಗು ಸತ್ತಿರೋದನ್ನ ನೋಡಿದ ತಕ್ಷಣದಲ್ಲೇ ಅವಳಿಗೆ ಬುದ್ಧಿ ಭ್ರಮಣೆ ಆಗಿಬಿಟ್ಟಿದೆ, ಮೂರ್ಛಿತಳಾಗಿ ಬಿಟ್ಟಿದ್ದಾಳೆ. ದುಃಖದಿಂದ ನೆಲದ ಮೇಲೆ ಬಿದ್ದು ಬಿಟ್ಟಿದ್ದಾಳೆ. ತಲೆ ಕೂದಲೆಲ್ಲ ಬಿಚ್ಚಿ ಹೋಯಿತು. ಉಟ್ಕೊಂಡಿರ್ತಕ್ಕಂತಹ ಬಟ್ಟೆ ಎಲ್ಲ ಅಸ್ತವ್ಯಸ್ತ ಆಗಿದೆ. ಅಳ್ತಾ ಇದ್ದಾಳೆ. ಅವಳು ಅಳೋದನ್ನ ಕೇಳಿ ಅಂತಃಪುರದಲ್ಲಿರ್ತಕ್ಕಂತಹ ಎಲ್ಲ ಹೆಂಗಸರು, ಗಂಡಸರು, ಎಲ್ಲಾ ಜನರು ಕೂಡ ಈ ವಿಷಯವನ್ನ ಕೇಳಿ, ಅವಳು ಅಳೋದನ್ನ ಕೇಳಿ ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಅದೇ ರೀತಿಯಾದ ಭಾವನೆ, ಎಲ್ರಿಗೂ ದುಃಖ ಆಗಿದೆ. ಜೊತೆಗೆ ಈ ಮೋಸ ಮಾಡಿ ವಿಷ ಹಾಕಿದ್ರಲ್ಲ ಅಂತಃಪುರದ ಬೇರೆ ರಾಣಿಯರು, ಅವರು ಕೂಡ ಕಣ್ಣೀರು ಇಡುವ ನಾಟಕವನ್ನ ಮಾಡಿದರು. ಅವರು ಕಣ್ಣೀರಿಡ್ತಾ ಇದ್ದಾರೆ, ಗೊತ್ತಾಗಬಾರ್ದಲ್ಲ, ಅದಕ್ಕೆ ಎಲ್ಲರ ಥರ ಅವರು ನಾಟಕ ಮಾಡ್ತಾ ಇದ್ದಾರೆ. ವೆಳೀಕಂ ಅಂತ, ತಾಶ್ಚ ವೆಳೀಕಂ ರುರುದುಹು ಕೃತಾಗಸಃ. ಕೃತಾಗಸಃ ಯಾರು ಪಾಪ ಮಾಡಿದ್ರಲ್ಲ, ವಿಷ ಕೊಟ್ಟಿದ್ರಲ್ಲ, ಅವರು ಕೂಡ ಕಪಟದ ಅಳುವನ್ನ ತೋರಿಸ್ತಾ ಇದ್ದಾರೆ. ಅವರು ಅಳ್ತಾ ಇದ್ದಾರೆ. ಸುಳ್ಳಾಗೆ ಅವರು ಕೂಡ ಅಳೋ ನಾಟಕ ಮಾಡಿದ್ರು ಅಂತ ಅರ್ಥ. ಇಲ್ಲಿಯೂ ಕೂಡ ಏಕೋನ ದಶಕೋಟಿ ಸಂಖ್ಯಾ ಗರ ನಿಗರಣಾದ ಆಗಸ್ಕೃತಃ ಅಂತ. ಅವರು ಏಕೋನ ದಶಕೋಟಿ 9 ಕೋಟಿ ಜನ ಅಂತ ಬರೀತಾರೆ. 9 ಕೋಟಿ ಇದ್ರು ಅಂತ. 10 ಕೋಟಿ ಜನ, ಇವಳೊಬ್ಳು ಬಿಟ್ಟು ಉಳಿದವರು 10 ಕೋಟಿ ಎಲ್ಲಿ ಇವಳೊಬ್ಳು ಬಿಟ್ಟು ಉಳಿದ ಎಲ್ಲ ರಾಣಿಯರು ಕೂಡ ಅವರು ದುಃಖಪಟ್ಟಂತೆ ನಟನೆ ಮಾಡಿದರು. ಆಚಾರ್ಯ, ಇಲ್ಲಿ ದಶಕೋಟಿ ಹೆಂಡತಿಯನ್ನು ಅದು ಹೇಗೆ ಅದು ಒಂದು ಜಾಗೆಯಲ್ಲಿ ಇಷ್ಟು ಜನರು ಎಲ್ಲಿ ಸೇರಿದ್ರು? ಅದ ತುಂಬಾ ಆಶ್ಚರ್ಯವಾಗಿದೆ. ಹೌದು, ನಂಬಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು ಇದು.
ಅದಕ್ಕೆ ಇನ್ನು ನಾನು ಮತ್ತೆ ನೋಡದೆ ಇಲ್ಲಿ ಅವರು ಇಲ್ಲೂ ಇನ್ನೊಂದ್ಸಲ ಬರೀತಾರೆ ಇವರು ಸತ್ಯಧರ್ಮ ತೀರ್ಥರು ಏಕೋನದಶ ಕೋಟಿ ಸಂಖ್ಯಾ ಅಂತ ಸ್ಪಷ್ಟವಾಗಿ ಬರೀತಾರೆ. 10 ಕೋಟಿ ಜನ ಇದ್ರು ಅಂತ. ಹಿಂದೆನೂ 10 ಕೋಟಿ ಜನ ಅಂತ ಅವರು ವ್ಯಾಖ್ಯಾನ ಮಾಡಿದ್ರು. ಆದರೆ ಇವರು ವಿಜಯಧ್ವಜರು ಅಲ್ಲಿ 10 ಕೋಟಿ ಅಂತ ಹೇಳಲಿಲ್ಲ. ಇವ್ರು ಮಾತ್ರ 10 ಕೋಟಿ ಅಂತ ಹೇಳಿದ್ದಾರೆ. ಅಲ್ಲಿ ಅಂತೂ ಕೋಟಿ ಅಂತ ಬರೆದಿದ್ದಾರೆ ಅವರು ಕೂಡ. ಕೋಟಿ ಜನ ಇದ್ರು ಅಂತ. ಎಷ್ಟನೇ ಶ್ಲೋಕ ಅದು? ಚಿತ್ರಕೇತು 11ನೇ ಶ್ಲೋಕ. 11ನೇ ಶ್ಲೋಕ. ಸತ್ಯ ಭಾರ್ಯ ಸಹಸ್ರಾಣಾಂ ಸಹಸ್ರಾಣಿ ಭಾರ್ಯ ಸಹಸ್ರಾಣಾಂ ಅಂತಿದೆ ಅಲ್ವಾ? ಅದಕ್ಕೆ ಭಾರ್ಯ ಸಹಸ್ರಾಣಾಂ ಸಹಸ್ರಾಣಿ ದಶಕೋಟಿ ಸಂಖ್ಯಾ ಭವನ್ ಅಂತ ಸತ್ಯಧರ್ಮರು ಸ್ಪಷ್ಟವಾಗಿ ಬರೀತಾರೆ. 10 ಕೋಟಿ ಸಂಖ್ಯೆಯಲ್ಲಿದ್ರು ಅಂತ. ಚಟ್ಟಿ ವ್ಯಾಖ್ಯಾನದಲ್ಲಿ ಮಾತ್ರ ಕೋಟಿ ಇತ್ಯರ್ಥ ಅಂತ ಮಾಡಿದರು. ಕೋಟಿ ಅಂತ ಅಷ್ಟೇ ಹೇಳಿದ್ದಾರೆ. ಭಾರ್ಯ ಸಹಸ್ರಾಣಾಂ ದಶಸಹಸ್ರಾಣಿ ಕೋಟಿ ಇತ್ಯರ್ಥ ಅಂತ ಚಟ್ಟಿ ವ್ಯಾಖ್ಯಾನದಲ್ಲಿ ಕೋಟಿ ಅಂತ ಅಷ್ಟೇ ಬರುತ್ತಾರೆ. ದಶಸಹಸ್ರ ಅಂದರೆ 1 ಕೋಟಿ ಅಂತ. ಆದರೆ ಅವರು ಸತ್ಯಧರ್ಮರು 10 ಕೋಟಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. 10 ಕೋಟಿ ಜನ ಹೆಂಡತಿಯರು ಹೇಗಿರ್ಲಿಕ್ಕೆ ಸಾಧ್ಯ? ಮತ್ತೆ ಇವನು 1 ಕೋಟಿ ಅಂತ ಇಟ್ಟುಕೊಂಡ್ರು ಕೂಡ 1 ಕೋಟಿ ಜನ ಹೆಂಡತಿಯರನ್ನು ಹೇಗೆ ನಿಭಾಯಿಸ್ತಿದ್ದ ಅನ್ನೋದು ಕೂಡ ಇದೆಲ್ಲ ಈಗಿನ ಕಾಲದ ನಮ್ಮಂಥವರಿಗೆ ಇದು ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋಂಥ ವಿಷಯ. ಅವರ ಆಯುಷ್ಯನೂ ಕೂಡ ಆಗಿನ ಕಾಲದಲ್ಲಿ ಜಾಸ್ತಿ ಇರ್ತಿತ್ತು. 100 ವರ್ಷ ಆಯುಷ್ಯ ಅಲ್ಲ. ಯಾಕೆಂದ್ರೆ 10 ಕೋಟಿ ಅಥವಾ 1 ಕೋಟಿ ಜನ ಹೆಂಡತಿಯರಿದ್ರು ಅಂದ್ರೆ 100 ವರ್ಷ ಆಯುಷ್ಯನೂ ಅವನಿಗೆ ಸಾಕಾಗೋದಿಲ್ಲ. ಆಯುಷ್ಯನೂ ಕೂಡ ಆಗಿನ ಕಾಲದಲ್ಲಿ ಸಾವಿರಾರು ವರ್ಷ ಬದುಕ್ತಾ ಇದ್ರು. ಹಾಗಿಟ್ಟುಕೊಳ್ಬೇಕಷ್ಟೆ. ಇದು ಯಾವ ಯುಗದಲ್ಲಿ ನಡೆದದ್ದು, ಎಲ್ಲಿ ಯಾವಾಗಿನ ಕಥೆ ಅನ್ನೋದು ಕೂಡ ಗೊತ್ತಿಲ್ಲ. ಏಕೋನ ದಶ ಅಂದ್ರೆ 9 ಇಲ್ಲವಾ? ಏಕೋನ ದಶ ಅಂದ್ರೆ 9 ಅಂತ. ಹೌದು, ದಶಕೋಟಿ ಅಂತ ಒಟ್ಟಿಗೆ ಇಟ್ಕೊಳ್ಳಿ. ಒಟ್ಟು 10 ಕೋಟಿ ಜನ ಇದ್ರು ಅಂತ ಹಿಂದೆ ಬರೆದಿದ್ದಾರಲ್ಲ, ಆ 10 ಕೋಟಿಯಲ್ಲಿ ಏಕೋನ 1 ಕಡಿಮೆ ಅಂತ ಅರ್ಥ. ಯಾಕಂದ್ರೆ ಇವಳು ಕೃತದ್ಯುತಿ ಅನ್ನೋಳನ್ನು ಸೇರಿಸಿ 10 ಕೋಟಿ ಜನ ಹೆಂಡತಿಯರು. ಕೃತದ್ಯುತಿಯನ್ನು ಬಿಟ್ಟು ಉಳಿದ 10 ಕೋಟಿ ಜನರು, 10 ಕೋಟಿ ಜನರಲ್ಲಿ ಇವಳೊಬ್ಬಳು ಬಿಟ್ಟು, ಏಕೋನ ಅಂದ್ರೆ ಇವಳೊಬ್ಬಳನ್ನು ಬಿಟ್ಟು ಉಳಿದ 10 ಕೋಟಿ ಜನ ಅಂತ ಆ ರೀತಿ ಅರ್ಥ. ಅವರೆಲ್ಲರೂ ಸಪತ್ನಿಯರಲ್ಲ, ಅವರೆಲ್ಲರೂ ದುಃಖಪಟ್ಟಂತೆ ನಟನೆ ಮಾಡಿದ್ರು ಅಂತ. ದಶಕ್ ಮಾತ್ರ ಏಕೋನ ಅನ್ನೋದನ್ನು ಇಟ್ಕೊಳ್ಬಾರ್ದು. ದಶ ಕೋಟಿಗೆ ಏಕೋನ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಇವಳನ್ನ ಬಿಟ್ಟು 10 ಕೋಟಿ ಜನ ಇದ್ರಲ್ಲ, ಅವರು ಕೂಡ ದುಃಖಪಟ್ಟವರಂತೆ ನಟನೆ ಮಾಡಿ ಅವರು ಅಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ಅಂತಃಪುರದ ಹೆಂಗಸರು, ಗಂಡಸರು ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರೂ ದುಃಖ ಪಡ್ತಾ ಇದ್ದಾರೆ. ಪಪಾತ ಭೂಮೌ ಪರಿವೃದ್ಧಯಾ ಶುಚಾ ಮುಮೋಹ ವಿಭ್ರಷ್ಟ ಶಿರೋರುಹಾಂಬರ ತಥೋ ನೃಪಾಂತಃಪುರವರ್ತಿನೋ ಜನಾಃ ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ ಆಗತ್ಯ ತುಲ್ಯ ವ್ಯಸನಾ ಸುದುಃಖಿತಾಃ ತಾಶ್ಚ ವ್ಯಳೀಕಂ ರುರುದುಃಕೃತಾಗಸಃ ಶ್ರುತ್ವಾಮೃತಂ ಪುತ್ರಮಲಕ್ಷಿತಾಂತಕಂ ವಿನಷ್ಟ ದೃಷ್ಟಿ ಪ್ರಪತನ್ ಸ್ಖಲನ್ ಪಥಿ ಸ್ನೇಹಾನುಬಂಧೈಧಿತಯಾ ಶುಚಾಭೃಶಂ ವಿಮೂರ್ಛಿತೋನು ಪ್ರಕೃತಿರ್ದ್ವಿಜೈರ್ವೃತಃ. ರಾಜ ಅವನಿಗೂ ಕೂಡ ತನ್ನ ಮಗ ಈ ರೀತಿ ನಿಗೂಢವಾದ ರೀತಿಯಲ್ಲಿ ಸತ್ತ ಅನ್ನೋದನ್ನ ಕೇಳಿದಾಗ ಕಣ್ಣು ಕತ್ತಲೆ ಆಗಿಬಿಡ್ತ ಅವನಿಗೆ. ಅಲಕ್ಷಿತಾಂತಕಂ, ಹೇಗೆ ಮರಣ ಆಯಿತು ಅಂತನ್ನೋದು ಬಹಳ ನಿಗೂಢವಾಗಿರ್ತಕ್ಕಂಥದ್ದು.
ಆ ರೀತಿಯಲ್ಲಿ ಮರಣ ಆಗಿದೆ ಮಗುದು. ಹೇಗಾಯ್ತು ಇದು ಅಂತನ್ನೋದನ್ನ ವಿಚಾರ ಮಾಡೋ ರೀತಿ ಅವನಿಗೆ ಕಣ್ಣು ಕಪ್ಪಾಗಿ ಬಿಟ್ಟಿದೆ. ಅದು ಕೇಳಿದ ಕೂಡಲೇ ವಿಚಾರ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಅಂತಹ ಒಂದು ಈ ಮರಣದ ವಾರ್ತೆಯನ್ನ ಕೇಳಿದಾಗ ಕಣ್ಣು ಕಪ್ಪುಗಟ್ಟಿ ಬಿಟ್ಟಿದೆ. ಬೀಳ್ತಾ ಏಳ್ತಾ ಮುಗ್ಗರಿಸ್ತಾ ಓಡಿ ಬಂದ ಮಗನ ಹತ್ತಿರ. ಸರಿಯಾಗಿ ನಡಿಲಿಕ್ಕಾಗ್ತಾ ಇಲ್ಲ ಅವನಿಗೆ. ಓಡೋಡ್ತಾ ಬರ್ತಾ ಇರುವಾಗ ಬೀಳ್ತಾನೆ, ಏಳ್ತಾನೆ, ಮುಗ್ಗರಿಸ್ತಾ ಇದ್ದಾನೆ. ಜೊತೆಗೆ ಅಮಾತ್ಯರು, ಪ್ರಕೃತಿ ಜೊತೆಗೆ ಜನಗಳು ಎಲ್ಲರೂ ಇದ್ದಾರೆ. ಅವ್ರನ್ನೆಲ್ಲ ಕರ್ಕೊಂಡು ಬ್ರಾಹ್ಮಣರ ಜೊತೆಗೆ ಬೇಗ ಮಗನ ಹತ್ತಿರ ಓಡಿ ಬಂದ. ಅನುಪ್ರಕೃತಿ ದ್ವಿಜೈರ್ವೃತಃ ಅಂತ ರಾಜನ ಸುತ್ತಲೂ ಯಾವಾಗಲೂ ಅಮಾತ್ಯರು ಮತ್ತು ಉಳಿದ ಜನರೆಲ್ಲ ಇರ್ತಾರೆ. ಅವರೆಲ್ಲರ ಜೊತೆಗೆ ಬಂದಿದ್ದಾನೆ. ಜೊತೆಗೆ ಬ್ರಾಹ್ಮಣರ ಜೊತೆಗೆ ಬಂದಿದ್ದಾನೆ. ಬ್ರಾಹ್ಮಣರು ಯಾವಾಗಲೂ ರಾಜನ ಸುತ್ತಮುತ್ತಲೂ ಇದ್ದೇ ಇರ್ತಾರೆ. ಆ ಎಲ್ಲ ಬ್ರಾಹ್ಮಣರನ್ನು ಕೂಡ ಕರ್ಕೊಂಡು ಅವರ ಜೊತೆಗೆ ಓಡಿ ಬಂದ. ಓಡಿ ಬಂದು ನೋಡ್ತಾನೆ ಮಗನ ಮೇಲಿನ ಮೋಹ, ಆ ಮೋಹ ಬಂಧನದಿಂದ ದುಃಖ ಉಮ್ಮಳಿಸಿ ಬರ್ತಾ ಇದೆ ಅವನಿಗೆ. ಅದರಿಂದ ಅವನಿಗೆ ಮೂರ್ಛೆ ಹೋಗಿಬಿಟ್ಟ. ಅಷ್ಟು ಮೋಹ ಅವನಿಗೆ ಮಗನ ಮೇಲೆ. ಸ್ನೇಹಾನುಬಂಧೈದಿತಯ ಶುಚ ವೃಷಂ ವಿಮೂರ್ಛಿತ. ಸ್ನೇಹಾನುಬಂಧ ಏನಿದೆ ಅದು ಜಾಸ್ತಿಯಾಗಿ, ಆ ಬಂಧನದಿಂದ ದುಃಖ ಜಾಸ್ತಿಯಾಗಿ ಮೂರ್ಛೆಯೇ ಹೋಗಿಬಿಟ್ಟಿದ್ದಾನೆ ರಾಜ. ಪಪಾತ ಬಾಲಸ್ಯ ಸಪಾದ ಮೂಲೆ ಮೃತಸ್ಯ ವಿಸ್ರಸ್ತ ಶಿರೋರುಹಾಂಬರಃ ದೀರ್ಘಂ ಶ್ವಸನ್ ಬಾಷ್ಪಕಳೋಪರೋಧರೋ ನಿರುದ್ಧ ಕಂಠೋ ನ ಶಶಾಕ ಭಾಷಿತುಂ. ಸತ್ತ ಆ ಮಗುವಿನ ಕಾಲ ಬುಡದಲ್ಲಿ ಬಿದ್ದು ಬಿಟ್ಟಿದ್ದಾನೆ ರಾಜ. ಬಾಲಸ್ಯ ಪಾದಮೂಲೆ ಪಪಾತ. ಆ ಮಗುವಿನ ಕಾಲ ಬುಡದಲ್ಲಿ ರಾಜ ಬಿದ್ದು ಬಿಟ್ಟ. ಆ ರಾಜನ ತಲೆ ಕೂದಲು ಕೂಡ ಬಿಚ್ಚಿ ಹೋಯಿತು. ಹಿಂದೆ ಆ ರಾಣಿಯ ತಲೆ ಕೂದಲೆಲ್ಲ ಬಿಚ್ಚಿತ್ತು, ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿತ್ತು ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ರಾಜನಿಗೂ ಹಾಗೆ ಆಗಿದೆ. ತಲೆ ಕೂದಲೆಲ್ಲ ಬಿಚ್ಚಿ ಹೋಗಿದೆ, ಉಟ್ಕೊಂಡಿರ್ತಕ್ಕಂತಹ ಬಟ್ಟೆ ಎಲ್ಲ ಅಸ್ತವ್ಯಸ್ತವಾಗಿದೆ. ಜೋರಾಗಿ ಕಣ್ಣೀರನ್ನ ಇಡ್ತಾ ಇದ್ದಾನೆ. ಗಂಟ್ಲು ಕಟ್ಟಿ ಹೋಗಿದೆ, ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿರುದ್ಧ ಕಂಠ, ಗಂಟ್ಲು ಕಟ್ಟಿಬಿಟ್ಟಿದೆ, ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ. ಬಾಷ್ಪಕಳಹ, ನೀರು ಕಣ್ಣೀರಿನ ಕೋಡಿಯೇ ಹರಿತಾ ಇದೆ. ಬಾಷ್ಪಕಳೋಪರೋಧೋತಃ, ಕಣ್ಣೀರಿನ ಕೋಡಿಯೇ ಹರಿತಾ ಇದೆ. ಆ ಥರ ಕಣ್ಣೀರು ಹಾಕ್ತಾ ದೀರ್ಘಂ ಶ್ವಸನ್, ದೀರ್ಘವಾಗಿ ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಪುಟ್ಟ ಬಟ್ಟೆ ಎಲ್ಲ ಅಸ್ತವ್ಯಸ್ತ ಆಗಿದೆ, ತಲೆ ಕೂದಲು ಬಿಚ್ಚಿ ಹೋಗಿದೆ. ಆ ಮಗುವಿನ ಕಾಲಬುಡದಲ್ಲಿ ಬಿದ್ದು ಬಿಟ್ಟಿದ್ದಾನೆ ರಾಜ. ಶ್ರುತ್ವಾಮೃತಂ ಪುತ್ರಮಲಕ್ಷಿತಾಂತಕಂ ವಿನಷ್ಟ ದೃಷ್ಟಿ ಪ್ರಪತನ್ ಸ್ಖಲನ್ ಪಥಿ ಸ್ನೇಹಾನುಬಂಧೈಧಿತಯಾ ಶುಚಾಭೃಶಂ ವಿಮೂರ್ಛಿತೋ ನ ಪ್ರಕೃತಿರ್ದ್ವಿಜೈರ್ವೃತಃ ಪಪಾತ ಬಾಲಸ್ಯ ಸಪಾದಮೂಲೆ ಮೃತಸ್ಯ ವಿಸ್ರಸ್ತ ಶಿರೋರುಹಾಂಬರಃ ದೀರ್ಘಂ ಶ್ವಸನ್ ಬಾಷ್ಪಕಳೋಪರೋಧತೋ ನಿರುದ್ಧ ಕಂಠೋ ನ ಶಶಾಕ ಭಾಷಿತುಂ ಪತಿಂ ನಿರೀಕ್ಷೋರುಶುಚಾರ್ಪಿತಂ ತದಾ ಮೃತಂ ಚ ಬಾಲಂ ಸುತಮೇಕ ಸಂತತಿಂ ಜನಸ್ಯ ರಾಜ್ಞಿ ಪ್ರಕೃತೇಶ್ಚ ಹೃದೃಜಂ ಸತೀ ದಧಾನಾ ವಿಲಲಾಪ ಚಿತ್ರಧಾ. ಕೃತದ್ಯುತಿ ಪಾಪ, ಅವಳು ತುಂಬ ದುಃಖ ಪಡ್ತಾ ಇದ್ದಾಳೆ. ಮಗು ಒಂದೇ ಒಂದು ಮಗು, ಅನೇಕ ವರ್ಷಗಳ ನಂತರದಲ್ಲಿ ಬಹಳ ಕಷ್ಟದಿಂದ ಹುಟ್ಟಿದ ಮಗು. ಆ ಮಗು ಸತ್ತಾಗ
ತಂದೆಯಾದಂತಹ ಆ ರಾಜನಿಗೆ ದುಃಖ ಆಗೋದು ಸಹಜ. ಅದನ್ನು ನೋಡಿದ್ಲು ಕೃತದ್ಯುತಿ ರಾಣಿ. ಆ ಮಗನನ್ನ ಕಳ್ಕೊಂಡು ದುಃಖಕ್ಕೆ ಈಡಾದಂತಹ ಪತಿ ಕಷ್ಟಪಡ್ತಾ ಇರೋದನ್ನು ನೋಡಿದ್ದಾಳೆ. ಏಕಮಾತ್ರ ಸಂತತಿಯಾಗಿದ್ದ ನಮ್ಮ ಮಗು ಸತ್ತೋಯ್ತಲ್ಲ ಅಂತ ಇಬ್ಬರೂ ಕೂಡ ದುಃಖ ಪಡ್ತಾ ಇದ್ದಾರೆ. ಈ ರೀತಿ ರಾಜ ಮತ್ತು ರಾಣಿಯರು ದುಃಖದಲ್ಲಿ ಮುಳುಗಿದ್ದನ್ನು ನೋಡಿ ಮಂತ್ರಿಗಳು ಮತ್ತೆ ಸುತ್ತಮುತ್ತಲು ಇರ್ತಕ್ಕಂತಹ ಜನಗಳು ಎಲ್ಲರೂ ಕೂಡ ದುಃಖ ಪಡ್ತಾ ಇದ್ದಾರೆ. ರಾಣಿಯಾದಂತಹ ಕೃತದ್ಯುತಿ ನಾನಾ ರೀತಿಯಲ್ಲಿ ಅತ್ಲಂತೆ. ಚಿತ್ರಧಾ ವಿಲಲಾಪ ಅಂತ. ಚಿತ್ರಧಾ ವಿಲಲಾಪ, ವಿಚಿತ್ರ ವಿಚಿತ್ರವಾದ ರೀತಿಯಲ್ಲಿ ಅಳತಾ ಇದ್ದಾಳೆ. ಚಿತ್ರಧಾ ಅನ್ನೋದು ವಿಲಲಾಪ ಅನ್ನೋದಕ್ಕೆ ವಿಶೇಷಣ. ವಿಲಲಾಪ ಅಂದ್ರೆ ಅಳೋದು. ಅಳೋದ್ರಲ್ಲೂ ಕೂಡ ವಿಚಿತ್ರ ವಿಚಿತ್ರವಾದ ರೀತಿ. ಪತಿಂ ನಿರೀಕ್ಷೋ ಋಷುಚಾರ್ಪಿತಂ ತದಾ ಮೃತಂ ಚ ಬಾಲಂ ಸುತಮೇಕ ಸಂತತಿಂ ಜನಸ್ಯ ರಾಜ್ಞಿ ಪ್ರಕೃತೇಶ್ಚ ಹೃದೃಜಂ ಸತೀ ದಧಾನಾ ವಿಲಲಾಪ ಚಿತ್ರಧಾ ಸ್ತನದ್ವಯಂ ಕುಂಕುಮ ಪಂಕಮಂಡಿತಂ ನಿಷಿಂಚತಿ ಸಾಂಜನ ಬಾಷ್ಪಬಿಂದುಭಿಃ ವಿಕೀರ್ಯ ಕೇಶಾನ್ ವಿಗಳತ್ ಸ್ರಜಸ್ಸುತಂ ಶುಶೋಚ ಚಿತ್ರಂ ಕುರರೀವ ಸುಸ್ವರಂ. ಕಣ್ಣಿಗೆ ಕಾಡಿಗೆಯನ್ನ ಹಚ್ಚಿಕೊಂಡಿದ್ಲು. ಕಣ್ಣೀರು ಸುರಿಯುವಾಗ ಆ ಕಾಡಿಗೆಯ ಜೊತೆಯಲ್ಲಿ ಆ ಕಣ್ಣೀರು ಹರಕೊಂಡು ಬರ್ತಾ ಇದೆ. ಕಾಡಿಗೆಯಿಂದ ಬೆರೆತಿರ್ತಕ್ಕಂತಹ ಕಣ್ಣೀರಿನ ಹನಿಗಳು ಒಂದು ಸ್ತನಗಳ ಮೇಲೆ ಬೀಳ್ತಾ ಇದೆ. ಅವಳ ಸ್ತನಗಳ ಮೇಲೆ ಕುಂಕುಮದಿಂದ ರಂಜಿತವಾಗಿತ್ತದು. ಕುಂಕುಮದಿಂದ ಕೆಂಪಾಗಿರ್ತಕ್ಕಂತಹ ಎರಡು ಸ್ತನಗಳನ್ನ ಒದ್ದೆ ಮಾಡ್ತಾ ಇದ್ದಾವೆ ಆ ಕಣ್ಣೀರಿನ ಹನಿಗಳು. ಕಾಡಿಗೆಯಿಂದ ಬೆರೆತಿರ್ತಕ್ಕಂತಹ ಕಣ್ಣೀರಿನ ಹನಿಗಳು ಬಂದು ಕುಂಕುಮದಿಂದ ಕೆಂಪಾಗಿರ್ತಕ್ಕಂತಹ ಎರಡು ಸ್ತನಗಳ ಮೇಲೆ ಬಿದ್ದು ಒದ್ದೆ ಮಾಡ್ತಾ ಇದ್ದಾವೆ ಆ ಸ್ತನಗಳನ್ನ ಕಣ್ಣೀರುಗಳು. ಸ್ತನದ್ವಯಂ ಕುಂಕುಮ ಪಂಕಮಂಡಿತಂ ಸಾಂಜನ ಬಾಷ್ಪ ಬಿಂದುಭಿಹಿ. ಸಾಂಜನ ಬಾಷ್ಪ ಬಿಂದು, ಅಂಜನ ಅಂದ್ರೆ ಕಾಡಿಗೆ. ಸಾಂಜನ ಬಾಷ್ಪ ಬಿಂದುಗಳು, ಅಂಜನದಿಂದ ಸಹಿತವಾದ ಬಾಷ್ಪ ಬಿಂದು, ಕಣ್ಣೀರಿನ ಹನಿಗಳು. ಅವು ಸ್ತನದ್ವಯಂ ನಿಷಿಂಚಂತಿ, ಎರಡು ಸ್ತನಗಳನ್ನ ಒದ್ದೆ ಮಾಡ್ತಾ ಇದ್ದಾವೆ. ಅದೆಂಥ ಸ್ತನದ್ವಯಗಳು? ಕುಂಕುಮ ಪಂಕ ಮಂಡಿತಂ, ಕುಂಕುಮ ಪಂಕದಿಂದ ಮಂಡಿತವಾಗಿತ್ತು. ಕುಂಕುಮ ಕೇಸರಿಗಳಿಂದ ಅದನ್ನು ಅಲಂಕಾರ ಮಾಡಿಕೊಂಡಿದ್ಲು. ಅಂತಹ ಸ್ತನಗಳನ್ನ ಒದ್ದೆ ಮಾಡ್ತಾ ಇದ್ದಾವೆ ಈ ಕಾಡಿಗೆಯಿಂದ ಬೆರೆತಿರ್ತಕ್ಕಂತಹ ಕಣ್ಣೀರಿನ ಹನಿಗಳು. ಇನ್ನು ತಲೆಯಲ್ಲಿ ಮುಡ್ಕೊಂಡಿರ್ತಕ್ಕಂತಹ ಹೂವುಗಳೇನಿದ್ದಾವೆ, ಹೂವಿನ ಮಾಲೆ, ಆ ಮಾಲೆಗಳೆಲ್ಲ ತಲೆಯಿಂದ ಕೆಳಗೆ ಜಾರಿದ್ದಾವೆ. ವಿಗಳತ್ ಸ್ರಜಃ, ಸ್ರಜಃ ಅಂದ್ರೆ ಮಾಲೆ, ಅದು ವಿಗಳತ್ ಜಾರ್ತಾ ಇದೆ. ತಲೆಯಿಂದ ಹೂವಿನ ಮಾಲೆ ಕೆಳಗೆ ಜಾರಿದೆ. ಕೂದಲುಗಳೆಲ್ಲ ಚದುರು ಬಿಟ್ಟಿದ್ದಾವೆ. ವಿಕೀರ್ಯ ಕೇಶಾನ್, ಕೂದಲುಗಳೆಲ್ಲ ಕೆದರ್ಕೊಂಡು ಬಿಟ್ಟಿದ್ದಾವೆ. ಇಂತಹ ದುಃಖದ ಸಮಯದಲ್ಲಿ, ಇಂತಹ ಕಷ್ಟದ ಸಮಯದಲ್ಲಿ ಮಾತ್ರ ಕೂದಲು ಕೆದರುತ್ತಿತ್ತು ಅವಾಗೆಲ್ಲ. ಇವಾಗೆಲ್ಲ ಯಾವಾಗಲೂ ಕೆದರ್ಕೊಂಡೇ ಇರ್ತಾರೆ. ವಿಕೀರ್ಯ ಕೇಶಾನ್ ಹಿಂದೆ 2 ಸಲ ಬಂದಿದೆ. ರಾಜನು ಕೂಡ ಕೂದಲು ಗಂಟು ಬಿಚ್ಚಿ ಹೋಯ್ತು ಅಂತ, ಅವಳಿಗೂ ಕೂದಲು ಗಂಟು ಬಿಚ್ಚೋಗಿತ್ತು ಅಂತ. ಅದು ಒಂದು ದೊಡ್ಡ ದುಃಖದ ಸಂಗತಿ. ಅದು ಕೂದಲು ಬಿಚ್ಚೋದು, ಕೂದಲಿನ ಗಂಟು ಬಿಚ್ಚೋದು ಅನ್ನೋದೊಂದು ದೊಡ್ಡ ದುಃಖದ ಸಂಗತಿ. ಇವಾಗ ಕೂದಲು ಗಂಟು ಹಾಕೊಳ್ಳೋದೇ ಅಪರೂಪ ಆಗಿಬಿಟ್ಟಿದೆ.
ಕಲಿಕಾಲ. ವಿಕೀರ್ಯ ಕೇಶಾನ್, ಕೂದಲೆಲ್ಲ ಕೆದರ್ಕೊಂಡು ಬಿಟ್ಟಿದ್ದಾನೆ. ಇವಳದು ಕೂದಲು ಕೆದರ್ಕೊಂಡು ಬಿಟ್ಟಿದೆ. ವಿಗಳತ್ ಸ್ರಜಃ, ಹೂವಿನ ಮಾಲೆ ಕೆಳಗೆ ಜಾರಿ ಬೀಳ್ತಾ ಇದೆ. ತಲೆಯಲ್ಲಿ ಇದ್ದದ್ದು. ಅಳ್ತಾ ಇದ್ದಾಳೆ ದೊಡ್ಡ ಧ್ವನಿಯಲ್ಲಿ. ಸುಸ್ವರಂ, ಜೋರಾಗಿ ಅಳ್ತಾ ಇದ್ದಾಳೆ. ಕುರರೀವ ಅಂತ ಹೇಳಿದ್ದಾರೆ. ಕುರರಿ ಅಂದ್ರೆ ಹೆಣ್ಣು ಕುರರಿ ಪಕ್ಷಿ, ಅದು ಯಾವಾಗಲೂ ಕೂಗ್ತಾ ಇರ್ತದೆ, ಕುರರಿ ಪಕ್ಷಿ. ಆ ಥರ ಕುರರಿ ಅಂದ್ರೆ ಹೆಣ್ಣು ಕುರರಿ ಪಕ್ಷಿ ಏನಿದೆ ಅದರಂತೆ ಚಿತ್ರಂ ಶುಶೋಚ, ನಾನಾ ರೀತಿಯಲ್ಲಿ ಧ್ವನಿ ಮಾಡಿ ಅಳ್ತಾ ಇದ್ದಾಳೆ. ಸ್ತನದ್ವಯಂ ಕುಂಕುಮ ಪಂಕಮಂಡಿತಂ ನಿಶಿಂಚತಿ ಸಾಂಜನ ಬಾಷ್ಪಬಿಂದುಭಿಃ ವಿಕೀರ್ಯ ಕೇಶಾನ್ ವಿಗಳತ್ಸ್ರಜಸ್ಸುತಂ ಶುಶೋಚ ಚಿತ್ರಂ ಕುರರೀವ ಸುಸ್ವರಂ. ಅಹೋ ವಿಧಾತಸ್ತ್ವಮತೀವ ಬಾಲಿಶೋ ಯತ್ ಸ್ವಾತ್ಮ ಸೃಷ್ಟ್ಯ ಪ್ರತಿರೂಪಮೀಹಸೆ ಪರೇತು ಜೀವತ್ಯಪರಸ್ಯ ಯಾಮೃತಿಃ ವಿಪರ್ಯಯಶ್ಚೇತ್ವಮಸಿ ಧ್ರುವಂ ಪರಃ. ಭಗವಂತನ ಹತ್ತಿರ ಕೇಳ್ತಾ ಇದ್ದಾಳೆ, ಅಯ್ಯೋ ಸೃಷ್ಟಿಕರ್ತನೇ, ಅಹೋ ವಿಧಾತಃ, ವಿಧಾತ ಅಂದ್ರೆ ಸೃಷ್ಟಿಕರ್ತ. ಎಲೆ ಸೃಷ್ಟಿಕರ್ತನೇ, ನೀನು ಬಾಲಿಶಃ, ಅತೀವ ಬಾಲಿಶಃ, ನೀನು ಅತ್ಯಂತ ಮೂರ್ಖನೇ ಸರಿ. ನೀನು ಯಾಕೆ ಅಂದ್ರೆ ನಿನ್ನ ಏನೊಂದು ಸೃಷ್ಟಿ ಕಾರ್ಯ ಇದೆ ಅದಕ್ಕೆ ಪ್ರತಿಕೂಲವಾಗಿ ನೀನೇ ನಡ್ಕೊಳ್ತಾ ಇದ್ದಿ. ಸ್ವಾತ್ಮ ಸೃಷ್ಟಿ ಅಪ್ರತಿರೂಪಂ, ಸ್ವಾತ್ಮ ಸೃಷ್ಟಿ ಯತ್ ಸ್ವಾತ್ಮ ಸೃಷ್ಟಿ, ನೀನು ಮಾಡುವ ಸೃಷ್ಟಿ ಏನಿದೆ ಆ ಸೃಷ್ಟಿಗೆ ವಿರುದ್ಧವಾಗಿ ನೀನು ನಡ್ಕೊಳ್ತಾ ಇದ್ದಿ. ಯಾಕೆ ಅಂದ್ರೆ ವಯಸ್ಸಾದಂಥವ್ರಿನ್ನೂ ಬದುಕಿದ್ದಾರೆ, ಚಿಕ್ಕ ಮಗು ಇದು, ಎಳೆ ಕೂಸು, ಅದನ್ನ ಸಾಯಿಸ್ತಾ ಇದ್ದಿ. ಇದು ನಿನ್ನ ಆ ಪ್ರಕೃತಿಗೆನೆ ವಿರುದ್ಧವಾದದ್ದು. ಯಾರು ಸಾಯಬೇಕು, ಅವರಿನ್ನೂ ಬದುಕಿದ್ದಾರೆ. ಯಾರು ಬಾಳಿ ಬದುಕಬೇಕಾಗಿದೆಯೋ ಅವರು ಸತ್ರು. ಇದು ನಿನ್ನ ಈ ಸೃಷ್ಟಿಗೆ ವಿಚಿತ್ರವಾದಂತಹ ರೀತಿಯಲ್ಲಿ ನೀನು ನಡ್ಕೊಳ್ತಾ ಇದ್ದಿ. ನೀನು ಅತ್ಯಂತ ಮೂರ್ಖ, ನೀನು ಬಾಲಿಶ ನೀನು ಅಂತ ಭಗವಂತನನ್ನ ನಿಂದನೆ ಮಾಡ್ತಾ ಇದ್ದಾಳೆ. ವಯಸ್ಸಾದವರು ಬದುಕಿರುವಾಗಲೇನೆ ಮಗು ಸಾಯೋದು ಅಂದ್ರೆ ಏನು? ಇದು ಒಂದು ವಿಪರೀತವಾದ ನಡತೆ. ಇದು ಆ ರೀತಿ ವಿಪರೀತವಾಗಿ ನಡ್ಕೊಳ್ಳೋದೇ ನಿನ್ನ ಸ್ವಭಾವ ಅಂತನ್ನೋದಾದ್ರೆ ನಿಜವಾಗಲೂ ನೀನು ಪ್ರಪಂಚಕ್ಕೆ ದೊಡ್ಡ ಶತ್ರು ನೀನು. ವಿಪರ್ಯಯ ಚೇತ್ವಂ, ಒಂದ್ ವೇಳೆ ವಿಪರ್ಯಯ, ಇದು ಹೀಗೆ ಮಾಡೋದೇ ನಿನ್ನ ಸ್ವಭಾವ ಅಂತನ್ನೋದಾದ್ರೆ ನೀನು ನಿಜವಾಗ್ಲೂ ಜಗತ್ತಿಗೆ ಮಿತ್ರ ಅಲ್ಲ, ನೀನು ಶತ್ರು. ನೀನು ತ್ವಮಸಿ ಧ್ರುವಂ ಪರಹ ಅಂತ. ತ್ವಮಸಿ ಧ್ರುವಂ ಪರಹ, ದುಃಖದಲ್ಲಿ ಈ ರೀತಿ ಮಾತಾಡ್ತಾ ಇದ್ದಾಳೆ. ನೀನು ನಿಜವಾಗ್ಲೂ ಮೂರ್ಖ, ನೀನು ಪ್ರಪಂಚಕ್ಕೆ ಶತ್ರು. ನೀನು ಎಲ್ಲಿದೆ ಅಂದ್ರೆ ಸಂತಾಪ ಕ್ರೋಧ, ಈ ತರ ದುಃಖ ಆದಾಗ ಬೇಡವಾದ ಮಾತುಗಳೆಲ್ಲ ಬಾಯಲ್ಲಿ ಬರುತ್ತೆ. ದುಃಖದಿಂದ ಆಡೋ ಮಾತುಗಳಷ್ಟೆ. ಏನೋ ನೀನು ರಾಜನಾಗಿರ್ಲಿ ಅಥವಾ ರಾಣಿ ಆಗಿರ್ಲಿ, ಇವರೆಲ್ಲ ವಿಷ್ಣು ಭಕ್ತರು ಇವರೆಲ್ಲ. ಆದರೂ ಕೂಡ ಸಂತಾಪದಲ್ಲಿ ಈ ರೀತಿ ದುಃಖ ಇರುವಾಗ ಮಾತುಗಳು, ಕೆಟ್ಟ ಕೆಟ್ಟ ಮಾತುಗಳು, ಬೇಡವಾದ ಮಾತುಗಳೆಲ್ಲ ಬರುತ್ತೆ. ಯಾಕೆಂದ್ರೆ ಚಿತ್ರಕೇತು ಮಹಾವಿಷ್ಣು ಭಕ್ತ, ಮತ್ತವನ ಹೆಂಡತಿಯು ಕೂಡ ಅವನಿಗೆ ಅನುರೂಪಳೇ ಆಗಿದ್ಲು.
ಕೃತದ್ಯುತಿ, ಅವಳು ಕೂಡ ಮಹಾವಿಷ್ಣು ಭಕ್ತಳೇ ಆಗಿದ್ಲು. ಆದರೂ ಇಲ್ಲಿ ಭಗವಂತನನ್ನ ನಿಂದನೆ ಮಾಡೋದು ಯಾಕೆ? ಇದು ಯಾವ ರೀತಿ ಭಗವಂತನನ್ನ ಯಾಕೆ ನಿಂದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ಸಂತಾಪ ಕ್ರೋಧ. ಸಂತಾಪ ಕ್ರೋಧ ರಾಗಾದಿಷು ಅನರ್ಥಕ ವಚ ಕ್ವಚಿತ್ ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದನ್ನ ಮಧ್ವಾಚಾರ್ಯ ಇಲ್ಲಿ ಸೂಚನೆ ಮಾಡ್ತಾರೆ. ಸಂತಾಪ ಕ್ರೋಧ, ಅನುರಾಗ, ಅನುರಾಗದ ಪರವಶತೆ, ಇದೆಲ್ಲ ಆದಾಗ, ತುಂಬಾ ಅನುರಾಗನೂ ಜಾಸ್ತಿ ಆದಾಗ್ಲೂ ಮತ್ತು ತುಂಬಾ ದುಃಖ ಆದಾಗ್ಲೂ ಅನರ್ಥಕರವಾದ ಮಾತುಗಳು ಕೆಲವೊಮ್ಮೆ ಸಜ್ಜನರ ಬಾಯಿಂದಲೂ ಕೂಡ ಬರ್ತದೆ ಅಂತ ಶಬ್ದ ನಿರ್ಣಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವಳು ಈ ರೀತಿ ಬೈತಾ ಇರೋದು ಸೃಷ್ಟಿಕರ್ತನನ್ನ, ನೀನು ಮೂರ್ಖ, ನೀನು ಪ್ರಪಂಚಕ್ಕೆ ವಿರುದ್ಧವಾಗಿದ್ದಿ, ಪ್ರಪಂಚಕ್ಕೆ ಶತ್ರುವಾಗಿದ್ದಿ, ಹಾಗೆ ಅಂತ ಎಲ್ಲ ಬೈತಾ ಇದ್ದಾಳಲ್ಲ, ಇದು ಸಂತಾಪ ಕ್ರೋಧ. ಈ ರೀತಿ ಮಾತುಗಳು ಬಾಯಿಂದ ದುಃಖ ಜಾಸ್ತಿ ಆದಾಗ ಬರುತ್ತೆ ಅಷ್ಟೆ. ಅದರಿಂದ ಅವರು ಭಕ್ತರಲ್ಲ ಅಂತ ತಿಳ್ಕೊಳ್ಬಾರ್ದು. ಅಹೋ ವಿಧಾತಸ್ತ್ವಮತೀವ ಬಾಲಿಶೋ ಯಸ್ತ್ವಾತ್ಮ ಸೃಷ್ಟ್ಯ ಪ್ರತಿರೂಪಮೀಹಸೆ ಪರೇತು ಜೀವಾತ್ಯ ಪರಸ್ಯ ಯಾ ಮೃತಿಃ ವಿಪರ್ಯಯಶ್ಚೇತ್ವಮಸಿ ಧ್ರುವಂ ಪರಃ. ನಹಿ ಕ್ರಮಶ್ಚೇದಿಹ ಮೃತ್ಯುಜನ್ಮನೋಃ ಶರೀರಿಣಾಮಸ್ತು ತದಾತ್ಮಕರ್ಮಭಿಃ ಯಸ್ನೇಹಪಾಶೋ ನಿಜಸರ್ಗವೃದ್ಧಯೇ ಸ್ವಯಂ ಕೃತಸ್ತೆ ತಮಿಮಂ ವಿವೃಶ್ಚಸಿ. ಈ ಶರೀರಗಳನ್ನ ಕೊಡೋದು, ಶರೀರವನ್ನ ತೆಗೆದುಕೊಳ್ಳೋದು, ಇದಕ್ಕೊಂದು ಕ್ರಮ ಇಲ್ವಾ? ಯಾವ ಯಾವ ಜೀವರು ಯಾವಾಗ ಹುಟ್ಟಬೇಕು, ಯಾವಾಗ ಸಾಯಬೇಕು ಅಂತನ್ನೋದ್ರಲ್ಲಿ ಒಂದು ಕ್ರಮ ಇರಬೇಕು. ಆ ಕ್ರಮವೇ ಇಲ್ಲ ಅಂತಾದ್ರೆ, ಎಲ್ಲವೂ ಅವರವರ ಕರ್ಮದಿಂದಲೇ ಅನ್ನೋದಾದ್ರೆ ಹಾಗೆ ಆಗ್ಲಿ. ಅವರವರ ಕರ್ಮದಿಂದ ಆಗತ್ತೆ, ಅದಕ್ಕೊಂದು ಕ್ರಮ ಇಲ್ಲ. ಹುಟ್ಟಿದವರು ಇಲ್ಲಿವರೆಗೂ ಬದುಕಬೇಕು, ಆಮೇಲೆ ಸಾಯಬೇಕು ಅಂತ ಅನ್ಲಿಕ್ಕೊಂದೇನು ಕ್ರಮ ಇಲ್ಲ. ಯಾಕೆಂದ್ರೆ ಹಿಂದೆ ಹೇಳಿದ್ರಲ್ಲ, ಬಾಳಿ ಬದುಕಬೇಕಾದ ಮಗು ಇವಾಗಲೇ ಸಾಯ್ತು, ದೊಡ್ಡವರು ಇನ್ನೂ ಬದುಕಿದ್ದಾರೆ. ಏನಿದು ವಿಪರೀತ ನಡತೆ ಅಂತ. ಹೌದು, ಅದಕ್ಕೆ ಕ್ರಮ ಇಲ್ಲ, ಅವರ ಕರ್ಮವೇ ಹಾಗಿರುತ್ತೆ, ಆ ಕರ್ಮಾನುಸಾರವಾಗಿ ನಡೆಯುತ್ತೆ, ಇದಕ್ಕೊಂದು ಕ್ರಮ ಇಲ್ಲ ಅನ್ನೋದಾದ್ರೆ, ನಹಿ ಕ್ರಮಶ್ಚೇತ್ ಇಹ, ಈ ವಿಷಯದಲ್ಲಿ, ಇಹ ಅಂದ್ರೆ ಈ ವಿಷಯದಲ್ಲಿ ಕ್ರಮ ಇಲ್ಲ. ಮೃತ್ಯು ಜನ್ಮನೋಹೋ ನಹಿ ಕ್ರಮ, ಹುಟ್ಟು ಸಾವುಗಳಿಗೆ ಒಂದು ಕ್ರಮ ಅಂತಿಲ್ಲ. ಅವರವರ ಆ ಕರ್ಮ ತದಾತ್ಮಕರ್ಮಭಿಹಿ ಅಸ್ತು ತದಾತ್ಮಕರ್ಮಭಿಹಿ, ಅವರವರ ಕರ್ಮಾನುಸಾರವಾಗಿ ಹುಟ್ಟು ಸಾವುಗಳಾಗತ್ತೆ ಅನ್ನೋದಾದ್ರೆ ಹಾಗೆ ಆಗ್ಲಿ. ಆದ್ರೆ ನೀನೇ ಮಾಡಿರ್ತಕ್ಕಂತಹ ಒಂದು ಸ್ನೇಹ ಪಾಶ ಇದೆ ಅಲ್ಲ, ಸೃಷ್ಟಿಯನ್ನ ಮುಂದುವರಿಸಬೇಕು ಅನ್ನೋದಕ್ಕೋಸ್ಕರ ನೀನೇ ಒಂದು ಮೋಹವನ್ನ ಕೊಟ್ಟಿದ್ದಿ. ತಂದೆ ತಾಯಿಗಳು, ಮಕ್ಕಳು, ಅವರ ಮೇಲೆ ಒಂದು ಮೋಹ, ಪರಸ್ಪರವಾಗಿ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ, ಮಕ್ಕಳಿಗೆ ತಂದೆ ತಾಯಿಗಳ ಮೇಲೆ ಈ ಒಂದು ಸ್ನೇಹ ಪಾಶ, ಮೋಹ, ಇದನ್ನ ನೀನೇ ಕೊಟ್ಟಿದ್ದಿ. ಆ ಸ್ನೇಹ ಪಾಶವನ್ನ ನೀನೇ ಈ ರೀತಿಯಲ್ಲಿ ಕಿತ್ತು ಹಾಕ್ತಾ ಇದ್ದಿ. ನೀನು ಆ ಸ್ನೇಹವನ್ನು ಕೊಟ್ಟದ್ಯಾಕೆ? ಈಗ ಅದನ್ನು ತೆಗೆದು ಹಾಕೋದ್ಯಾಕೆ? ಆ ಸ್ನೇಹವನ್ನು ಯಾಕೆ ಕೊಟ್ಟಿ ನೀನು? ಯಹ ಸ್ನೇಹ ಪಾಶಃ ನಿಜ ಸರ್ಗವೃದ್ಧಯೇ, ಆ ಸ್ನೇಹ ಪಾಶ ಕೊಟ್ಟಿದ್ದು ನೀನು ನಿಜ ಸರ್ಗವೃದ್ಧಯೇ, ನಿನ್ನ ಈ ಸೃಷ್ಟಿ ಕಾರ್ಯ ಮುಂದುವರಿಬೇಕು ಅಂತ. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿಯೇ ಇಲ್ಲ, ಸ್ನೇಹವೇ ಇಲ್ಲ ಅಂದ್ರೆ ಸೃಷ್ಟಿ ಕಾರ್ಯವೇ ಮುಂದುವರಿಯೋದಿಲ್ಲ. ಪರಸ್ಪರವಾಗಿ ಗಂಡ ಹೆಂಡತಿಯರಲ್ಲಿ ಸ್ನೇಹ ಇರಬೇಕು, ಮಕ್ಕಳಲ್ಲಿ ಸ್ನೇಹ ಇರಬೇಕು. ಈ ಸ್ನೇಹ ಅಂತನ್ನೋದೇ ಸೃಷ್ಟಿಯ ಮುಂದಿನ ಪರಂಪರೆ ಮುಂದುವರಿಲಿಕ್ಕೆ ಕಾರಣ ಆಗ್ತದೆ.
ಆ ಕಾರಣದಿಂದಲೇ ನೀನು ಸ್ನೇಹ ಪಾಶವನ್ನ ಕೊಟ್ಟಿದ್ದಿ. ಆದ್ರೆ ಸ್ವಯಂ ಈಗ ನೀನು ಅದನ್ನ ವಿವೃಶ್ಚಿಸಿ ನಾಶ ಮಾಡ್ತಾ ಇದ್ದಿ. ಇದು ಸರಿಯಲ್ಲ ಇದು. ಆದ್ರಿಂದ ನೀನು ಮೂರ್ಖ ನೀನು ಅಂತ ಹಿಂದಿನದ್ದು ಸೇರಿಸಿಟ್ಕೊಳ್ಬೇಕು, ಹಿಂದಿನ ಶ್ಲೋಕದ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು. ಆದ್ರಿಂದ ನೀನು ಬಾಲಿಶಃ, ನಿನ್ನ ಸೃಷ್ಟಿಯ ಈ ಕ್ರಮ ಸರಿ ಇಲ್ಲ ಇದು ಅಂತ ನಿಂದನೆ ಮಾಡ್ತಾ ಇದ್ದಾರೆ. ನಹಿ ಕ್ರಮಶ್ಚೇದಿಹ ಮೃತ್ಯು ಜನ್ಮನೋಃ ಶರೀರಿಣಾಮಸ್ತು ತದಾತ್ಮಕರ್ಮಭಿಃ ಯಸ್ನೇಹ ಪಾಶೋ ನಿಜ ಸರ್ಗ ವೃದ್ಧಯೇ ಸ್ವಯಂ ಕೃತಸ್ತೆ ತಮಿಮಂ ವಿವೃಶ್ಚಸಿ. ಸಾಕು, ಟೈಮ್ ಆಯ್ತು. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಈ ಚಿತ್ರಗೀತ ತಾತ್ಪರ್ಯದಲ್ಲಿ ಏನಾದ್ರು ಕೊಟ್ಟಿದ್ದಾರೆ ಆಚಾರ್ಯರು? ನಮಸ್ಕಾರ ಗುರುಗಳೇ. ತಾತ್ಪರ್ಯ ತಾತ್ಪರ್ಯ ನಿರ್ಣಯಲ್ಲಿ ಏನಾದ್ರು ಕೊಟ್ಟಿದ್ದಾರೆ? 10 ಕೋಟಿ ಹೆಣ್ಣಂದಿರಿದ್ರು ಆ ತರ ಎಲ್ಲ ಬರ್ತೀಯಾ? ಇಲ್ಲ ಅನ್ಸುತ್ತೆ. ಈ ವಿಷಯ ಬಗ್ಗೆ ಅಲ್ಲಿ ಹೇಳಿಲ್ಲ ಅನ್ಸುತ್ತೆ. ತಾತ್ಪರ್ಯ ನಿರ್ಣಯದಲ್ಲಿ ಈ ವಿಷಯ ಬರ್ಲಿಕ್ಕೆ ಮೋಸ್ಟ್ಲಿ ಅಲ್ಲಿ ಅವಕಾಶ